ಹಾಯ್ ವೆಲ್ಕಮ್ ಬ್ಯಾಕ್ ಟು ಶಿವ್ ಸ್ಪೋರ್ಟ್ಸ್. ಎಸ್, ಇವತ್ತಿನ ವಿಡಿಯೋದಾಗ ಭಾಳ ದಿವಸ ಆಯಿತು ಸ್ವಾಟ್ ಅನಾಲಿಸಿಸ್ ಅಂದ್ರೆ ಸ್ಟ್ರೆಂತ್ ವೀಕ್ನೆಸ್ ಅಪೋಸಿಟ್ ಆ್ಯಂಡ್ ಥ್ರೆಟ್ IPL 2026 ನಮ್ಮ RCB ಈ ಸಲ ಕಪ್ ಗೆಲ್ಲುತ್ತಾ ಚಾನ್ಸ್ ಐತಾ ಮತ್ತು ಟ್ರೋಫಿ ಡಿಪೆಂಡ್ ಮಾಡುತ್ತೆ ಇಲ್ಲ ಅಂತ ಹೇಳಿ ಈ ವಿಡಿಯೋದಾಗ ಏನೇನು ಕಮ್ಮಿ ಐತಿ ನಮ್ಮ ಟೀಮ್ನಾಗ ಏನೇನು ಸ್ಟ್ರೆಂತ್ ಐತಿ ಎಲ್ಲ ವಿಡಿಯೋ ಫುಲ್ ನೋಡೋಣ. ಅದಕ್ಕೆ ವಿಡಿಯೋನ ಕೊನೆಯವ್ರು ನೋಡ್ರಿ, ಹಂಗೆ ವಿಡಿಯೋಕೊಂದು ಲೈಕ್ ಮಾಡಿರಿ. ಎಸ್, IPL 2025 ನಮ್ಮ RCB ಅನ್ಸ್ ಒಟ್ಟ ಮರಿಲಾರ್ದಂಥ ಇಯರ್. 18 ವರ್ಷಗಳ ದಾಹ ಏನೈತಿ ಈಗ 2025ರಾಗ ತೀರ್ತು. ಸೊ 2026ರಾಗ ನಾವು ಡಿಪೆಂಡಿಂಗ್ ಚಾಂಪಿಯನ್ಸ್ ಆಗಿ ಹೋಗೋ ಕಾರಣ ಏನೈತಿ, ನಮ್ಮ ಹೆಗಲ ಮೇಲೆ ಐತಿ ಟ್ರೋಫಿ ಡಿಫೆಂಡ್ ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಐತಿ. ಸೊ ಅದನ್ನ ನಮ್ಮ ಟೀಮ್ ಮಾಡ್ತಾ ಇರ್ತೀರ, ಭರವಸೆ ಐತಿ, ಅದನ್ನ ನಮ್ಮ ಟೀಮ್ ಮಾಡ್ತಾ ಇರ್ತೀವಿ. ಓಕೆ, ಪಟ ಅಂತೇಳಿ ಸ್ಟ್ರೆಂತ್ ವೀಕ್ನೆಸ್ ಆ್ಯಂಡ್ ಅಪಾನ್ಸಿ ಥ್ರೆಟ್ ಕಡೆ ಹೋಗ್ಬಿಡ್ನು. ಅಂದ್ರೆ ಇದಕ್ಕೆ ಸ್ವಾಟ್ ಅನಾಲಿಸಿಸ್ ಅಂತಾರೋ. ಫಸ್ಟ್ ನಮ್ಮ RCB ಏನು ಸ್ಟ್ರೆಂತ್ ಐತಿ, RCB ಒಳಗೆ ಏನು ಸ್ಟ್ರೆಂತ್ ಐತಿ, ಏನು ಯಾವ ಡಿಪಾರ್ಟ್ಮೆಂಟ್ ಹೇಗೆ ಸ್ಟ್ರಾಂಗ್ ಐತೆ ಅಂದ್ರೆ ನಮ್ಮದು ಸ್ಟ್ರಾಂಗ್ ಕಂಟಿನ್ಯೂಟಿ ಆ್ಯಂಡ್ ಸೆಟಲ್ಡ್ ಕೋರ್. ಇದಕ್ಕಾರ ನೀವು ನೋಡ್ರೆ ಬ್ಯಾಟಿಂಗ್ ಕೋರ್ ನೋಡಿ ಹೆಂಗೆ ಐತಿ ಅಂದ್ರೆ, ಫಸ್ಟ್ ಬ್ಯಾಟಿಂಗ ಓಪನಿಂಗ್ ಒಳಗೆ ಟೈಮ್ ವಿರಾಟ್ ಕೊಹ್ಲಿ, 3ನೇ ನಂಬರ್ ದೇವದತ್ ಪಡಿಕ್ಕಲ್. ನೀವು ದೇವದತ್ ಪಡಿಕ್ಕಲ್ ಆ್ಯಸ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಹಾಕೋಬೋದು. ನಾವು ವೆಂಕಟೇಶ್ ಪ್ಲೇಯಿಂಗ್ ಅಂತ ಹಾಕೊಂಡ್ರೆ ಓಕೆ. 3ನೇ ನಂಬರ್ ಪಡಿಕ್ಕಲ್ ಹಾಕೊಂಡ್ರೆ, 4ನೇ ನಂಬರ್ ರಜತ್ ಪಡಿದಾರ್ ಬರ್ತಾರೋ, 5ಕ್ಕೆ ಜಿತೇಶ್ ಶರ್ಮಾ, 6ಕ್ಕೆ ಟೀಮ್ ಡೇವಿಡ್ ಬರ್ತಾರೋ, 7ಕ್ಕೆ ರಮಾರಿ ಅಶ್ವಪಡ, 8ಕ್ಕೆ ಕೃಣಾಲ್ ಪಾಂಡ್ಯ, ಮಂಗೇಶ್ ಯಾದವ್ 9ಕ್ಕೆ. ಲೆಕ್ಕ ಹಾಕ್ರಿ, ನಂಬರ್ 9 ತಗ ಬ್ಯಾಟಿಂಗ್ ಐತಿ ಸಲ RCB. ನೆಕ್ಸ್ಟ್ ಲೆವೆಲ್ ಯಾವ ಟೀಮ್ ಒಳಗೆ ಇಂಥ ಆಪರ್ಚುನಿಟಿ ಇದ್ದಿದ್ದು ನೋಡೇ ಇಲ್ಲ. ಈ ಪರಿ ಲಕ್ಸುರಿ ಐತಿ ನಮ್ಮ RCB ಟೀಮ್ನಾಗ ಸದ್ಯಕ್ಕೀಗ. ನಂಬರ್ 9 ತಕ ಐತಿ. ಇಂಪ್ಯಾಕ್ಟ್ ಪ್ಲೇಯರ್ ಒಬ್ಬರನ್ನ ಹಾಕೊಂಡ್ರೆ ನಂಬರ್ 10 ಆಡುದ 11 ಜನ. ಇಂಪ್ಯಾಕ್ಟ್ ಪ್ಲೇಯರ್ ಅಂದ್ರೆ 12 ಹಾಕಾರ ಬಿಡ್ರಿ. 12 10 ಜನ ಬ್ಯಾಟಿಂಗ್ ಅದ್ರ ನೀವು ಲೆಕ್ಕ ಹಾಕೊಂಡ್ಬಿಡ್ರಿ. SRH ಮುಂಬೈ ಎಲ್ಲ ಗುರು, ನಮ್ಮ RCB ಡೇಂಜರ್ಸ್ ಬ್ಯಾಟಿಂಗ್ ಒಳಗೆ. ಈ ಥರ ನೋಡ್ರಿ ನೀವು ಹೇಳಿದ್ರೆ ಬ್ಯಾಟಿಂಗ್ ಕೋರ್ ಒಳಗೆ. ಸೊ ನಮ್ಮ RCB ಮೇನ್ ಸ್ಟ್ರೆಂತ್ ಇದು ಸಾಲಿಡ್ ಬ್ಯಾಟಿಂಗ್. ನಿಮ್ಗೆ ಅದ ಹೇಳಿಲ್ಲ ಓಪನಿಂಗ್ ಒಳಗೆ ಎಂಥ ಬ್ಯಾಟಿಂಗ್ ಏನಪ್ಪೈತಿ, ಟಾಪ್ 6 ಅಂತೂ ಹಾಕೊಂಡು ಗುಮ್ಮು ಬ್ಯಾಟಿಂಗ್ ನಮ್ದು. ಎಲ್ಲಿ ಕಟ್ಸೋ ಹಾಕೋಬೇಡ್ರಿ ನೀವು. ಯಾರು ನಮ್ಮ ಹೇಳ್ತೀರಿ ನೀವು, ಆ ಡೇಂಜರ್ಸ್ ಎಲ್ಲ ಟೀಮ್ ಡೇಂಜರ್ಸ್ ಅದಾವು. ನಮ್ಮ RCB ಹೆವಿ ಡೇಂಜರ್ಸ್ ಕಾಣಿಸ್ತೈತಿ ಆ ಲೈನಪ್ ಒಳಗೆ. ಇನ್ನೊಂದೇನು, ಆಲ್ರೌಂಡ್ ಫ್ಲೆಕ್ಸಿಬಿಲಿಟಿ. ನಮ್ಮ ಟೀಮ್ನ ಆಲ್ರೌಂಡ್ ಸೆಂಟರ್ ಇದಾರು. ರಮಾರಿ ಶೆಪರ್ಡ್ ಆಲ್ರೌಂಡ್ರು, ಮತ್ತು ಕೃಣಾಲ್ ಪಾಂಡ್ಯ ಆಲ್ರೌಂಡ್ರು, ಮಂಗೇಶ್ ಯಾದವ್ ಆಲ್ರೌಂಡ್ರ. ಸೊ ಇವ್ರೇಂತಿ ಬ್ಯಾಟಿಂಗ್ ಬಾಲಿಂಗ್ ಒಳಗೆ ಈಕ್ವಲ್ ಆಗಿ ಕಾಂಟ್ರಿಬ್ಯೂಷನ್ ಕೊಡೋ ಕಾರಣ ನಮ್ಮ ಟೀಮ್ ಸಖತ್ತಾಗಿ ಕಾಣಿಸೋದು ಆಲ್ರೌಂಡ್ ಡಿಪಾರ್ಟ್ಮೆಂಟ್ ಒಳಗೆ. ಸೊ ಇಲ್ಲಿ ನಮ್ಮ RCB ಹೆವಿ ಸ್ಟ್ರಾಂಗ್ ಐತಿ. ಇನ್ನೇನು ಎಕ್ಸ್ಪೀರಿಯನ್ಸ್ಡ್ ಪೇಸರ್. ಇನ್ನು ಪೇಸರ್ ಕಡೆ ಬಂದ್ರೆ ನಮ್ಮ ಕಡೆ ಕೇಳ್ಬೇಕಾ, ನಮ್ಮ ಕಡೆ ಭುವನೇಶ್ವರ್ ಕುಮಾರ್ ಹೆವಿ ಎಕ್ಸ್ಪೀರಿಯನ್ಸ್ಡ್. ನೆಕ್ಸ್ಟ್ ಇವ್ರು ಜಾಸ್ ಹೆಸಲ್ವುಡ್ ಹೇಳ್ಬಿಟ್ರಿ, ಜೇಕಬ್ ಡೆಫಿ ನಂಬರ್ 1 T20 ಬಾಲರ್. ಸೊ ಇವ್ರದ ನಂಬರ್ 1 ನಂಬರ್ 2 T20 ಬಾಲರ್ ಅದಾರು. ಸೊ ಇವ್ರದಾರ. ಮತ್ತು ಮಂಗೇಶ್ ಯಾದವ್ ಹೊಸಾಗಿ ಬಂದಾಡ್ಬೇಕಾರೆ ಅವ್ರಿಗೆ ಹೆವಿ ಎಕ್ಸ್ಪೀರಿಯನ್ಸ್ ಐತಿ, ಡೊಮೆಸ್ಟಿಕ್ ಅದು ಆಡಿ. ಸೊ ಇಂಥ ಬ್ಯಾಲೆನ್ಸ್ಡ್ ಬಾಲಿಂಗ್ ಏನಪ್ಪ, ಏನೋ ರಮಾರಿ ಶೆಪರ್ಡ್ ಬಾಲಿಂಗ್ ಹಾಕ್ತಾರೋ, ಬೇಕಾದ್ರೆ ವೆಂಕಟೇಶ್ ಅವರು ಬಾಲಿಂಗ್ ಹಾಕಿ ಕೊಡ್ತಾರೋ. ಸೊ ಇದರಿಂದ ಏನೈತಿ, ಬಾಲಿಂಗ್ ಸಖತ್ತಾಗೈತೆ ಅಂತ ಹೇಳ್ಬೇಕು, ಪೇಸಿಂಗ್. ಇನ್ನು ಸೆಕೆಂಡ್ ವೀಕ್ನೆಸ್ ಏನಂತ, ನಮ್ಮ RCB ಎಲ್ಲೆಲ್ಲಿ ಸ್ವಲ್ಪ ವೀಕ್ನೆಸ್ ಆಗ್ಬೋದು, ಏನೇನೋ ಒಂದು ಸ್ವಲ್ಪ ಏನೋ ಯಾವ ಡಿಪೆಂಡ್ ಮಾಡೋದು ಸ್ವಲ್ಪ ಏನೋ ಇಂಪ್ರೂವ್ ಆಗ್ಬೋದು ಅಂತ ಕೇರ. ಒಂದು ಇನ್ಎಕ್ಸ್ಪೀರಿಯನ್ಸ್ಡ್ ಬ್ಯಾಕಪ್ ಆಪ್ಷನ್ಸ್. ಏನಂದ್ರೆ ಬ್ಯಾಕಪ್ ಆಪ್ಷನ್ಸ್ ಅಂದ್ರೆ ನಮ್ಮ RCB ಒಳಗೆ ಎಷ್ಟು ವರ್ಷ ಆಡಂಗಿಲ್ಲ ಥೇರ್. ಓಕೆ, ಮೋ ಬಟ್ ಅವ್ರು ಕನ್ಫರ್ಮೇಷನ್ ಕೊಟ್ರಿ ಈ ಸಲ ಎಷ್ಟು ಆಡಂಗಿಲ್ಲ, ಪರ್ಸನಲ್ ರೀಸನ್ಸ್ ಮಾತೈತೆ. ಅವ್ರು ಏನೋ ಮಂಗೇಶ್ ಯಾದವ್ ಎಷ್ಟು ರಿಪ್ಲೇಸ್ಮೆಂಟ್. ಮಂಗೇಶ್ ಯಾದವ್ ಯಾವುದೇ ಏನೋ IPL ಯಾವುದೋ ಫಸ್ಟ್ ಟೈಮ್ ಮಾಡ್ಲತ್ತಾರೋ, ಹಂಗೆ ಡೊಮೆಸ್ಟಿಕ್ ಅದು ಆಡ್ಯಾರು. ಸೊ ಇದರಿಂದ ಇನ್ಎಕ್ಸ್ಪೀರಿಯನ್ಸ್ಡ್. ಮತ್ತು ಇನ್ನೊಂದು ಜೋಸ್ ಹ್ಯಾಸಲ್ವುಡ್ ನಾವು ಜೇಕಬ್ ಡೆಫಿನ್ ಕರ್ಕೊಂಬರ್ತೀವಿ. ಸೇಮ್ ಜೋಸ್ ಹ್ಯಾಸಲ್ವುಡ್ ಹೋಗದಂಗೆ ಜೇಕಬ್ ಡೆಫಿ ಹೋಗಿತಾ ಇರ್ತೀರ, 100% ಹೋಗ್ಯಾಂಗಿಲ್ಲ. ಸೊ ಅವರು ಏನು ರೀಸೆಂಟ್ ಪರ್ಫಾರ್ಮೆನ್ಸ್ ನಮ್ಮ ಕರ್ಕೊಂಡ ಕಾರಣ ಜೇಕಬ್ ಡೆಫಿಗೆ ಹೆವಿ ಎಕ್ಸ್ಪೀರಿಯನ್ಸ್ ಇಲ್ಲ. ಒಂದೇ ವರ್ಷ ಏನೋ ಅವರು ಆಡ್ಲಕತ್ತ. ಸೊ ಏನು ಇನ್ಎಕ್ಸ್ಪೀರಿಯನ್ಸ್ಡ್ ಬ್ಯಾಕಪ್ ಆಪ್ಷನ್ ಇರು ಅಂತ ಇದು ನಮ್ಮ ಟೀಮಿಗೆ ವೀಕ್ನೆಸ್ ಅಂತ ಹೇಳ್ಬೇಕು. ಇನ್ನು ಅನ್ಸರ್ಟೈನ್ ಆ್ಯಂಡ್ ಸ್ಪಿನ್ ಕನ್ಸಿಸ್ಟೆನ್ಸಿ. ಸ್ಪಿನ್ ಡಿಪಾರ್ಟ್ಮೆಂಟ್ ಸ್ವಲ್ಪ ನಮ್ಮ RCB ಹೋದ ವರ್ಷ ತೊಂದರೆ ಕಾಣಿಸ್ತು. ಆದರೂ ಕೃಣಾಲ್ ಪಾಂಡ್ಯ ಏನೈತಿ, ಒಂದು ಸುಯೇಶನ್ನ ಸಖತ್ತಾಗಿ ಡೆಲಿವರಿ ಮಾಡಿದ್ರು. ಸೊ ಅದಕ್ಕೆ ನಮ್ಗೆ ಹೋದ ವರ್ಷದ ಪಕ್ಕ ಏನೂ ತೊಂದರೆ ಕಾಣಿಸಲಿಲ್ಲ. ಈ ವರ್ಷ ಅದೇ ಥರ ಏನು ಮುಂದೆ ಹಾಕೊಂಡ್ರೆ ಏನು ತೊಂದರೆ ಕಾಣಿಸಂಗಿಲ್ಲ. ಅಕಸ್ಮಾತ್ ಏನು ಸ್ಪಿನ್ನರ್ಸ್ಗಳು ಹೊಡ್ಲಿ ಹತ್ರ ಒಂದು ತೊಂದರೆ ಆಕೈತೆ ಅಷ್ಟೇ. ಇದೇನಂದ್ರೆ ನಮ್ಮ RCB ಒಂದು ವೀಕ್ನೆಸ್ ಅಂದ್ರೆ ಸ್ಪಿನ್ ಡಿಪಾರ್ಟ್ಮೆಂಟ ಸ್ವಲ್ಪ ವೀಕ್ನೆಸ್. ಇನ್ನು ಇಂಜೂರ್ಡ್ ಜೋಸ್ ಹ್ಯಾಸಲ್ವುಡ್.
ನಿಮ್ಗೆ ಗೊತ್ತಿದ್ದಂಗೆ ಜೋಸ್ ಹಜಾರ್ಡ್ ಇಂಜೂರಿ ಆಗಿದೆ, ದೊಡ್ಡ ವೀಕ್ನೆಸ್ ನಮ್ಮ ಟೀಮಿಗೆ. ಸೊ ಅವ್ರು ಬ್ಯಾಕ್ ಬಂದಾಗ ವೀಕ್ನೆಸ್ಸು ಸ್ಟ್ರೆಂತ್ ಬದಲಾಕೈತಿ. ಸೊ ಅದು ನಾವು ಹೋಪ್ ಮಾಡತ್ತೀವಿ. ಇನ್ನು ಥರ್ಡ್ ಏನು ಆಪರ್ಚುನಿಟಿ ಅದಾವೆ ಈ IPL 2026 ಗೆಲ್ಲಕ್ಕೆ ನಮ್ಮ RCB ಗತ್ತೆ ಆಪರ್ಚುನಿಟಿ ಕಡೆ ನೋಡ್ಕೋತವ್ರೆ. ಚಾನ್ಸ್ ಟು ಅಡಾಪ್ಟ್ ಅಕ್ರಾಸ್ 2 ಹೋಮ್ ವೆನ್ಯೂಸ್. ಅಂದ್ರೆ ನಮ್ಮ RCB ಏನೈತಿ ಈ ಸಲ 2 ಹೋಮ್ ವೆನ್ಯೂ, ಅಂದ್ರೆ ಒಂದು 5 ಮ್ಯಾಚ್ ಬೆಂಗಳೂರಾಗ ಆಡ್ತಾರೋ, ಇನ್ನು 2 ಮ್ಯಾಚ್ ಐತಿ ಛತ್ತೀಸ್ಗಢದ ರಾಯಪುರ್ ಸ್ಟೇಡಿಯಮ್ದಾಗ ಆಡೋ ಕಾರಣ ಐತಿ. ನಮ್ಮ RCBಗೆ ಹೋದ ವರ್ಷ ಏನಿತ್ತು ಆಲ್ಮೋಸ್ಟ್ ಹೆಚ್ಚಾನ್ಸ್ ಮ್ಯಾಚ್ ಎಲ್ಲ ಹೋಮ್ನಾಗ ಸೋತಿದ್ವಿ ನಾವು. ಅದಕ್ಕೆ ಅಂತ ಈ ಸಲ ಆಪರ್ಚುನಿಟಿ ಐತಿ ಛತ್ತೀಸ್ಗಢದಾಗ ಇರೋ ಕಾರಣ ಅಲ್ಲಿ ಅದನ್ನು ಹೋಮ್ ವೆನ್ಯೂ ಮಾಡ್ಕೊಂಡು ಅಲ್ಲಿ ಗೆಲ್ಬೋದು. ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಅಡಾಪ್ಟ್ ಅಂತ ಮೊದಲಾಗಿರ್ತಾರೋ. ಸೊ ಗೆಲ್ಲಕ್ಕೆ ಹೆಚ್ಚಿಗೆ ಚಾನ್ಸ್ ಐತಿ ನಮ್ಮ RCB ಅವ್ರಿಗೆ. ಇದು ಆಪರ್ಚುನಿಟಿ ಆದರೆ ಇನ್ನೊಂದು ಸೆಕೆಂಡು ವೆಂಕಟೇಶ್ ಅಯ್ಯರ್ಸ್ ಕಂಬ್ಯಾಕ್. ಈ ಸಲ ಏನು ವೆಂಕಟೇಶ್ ಅಯ್ಯರ್ ಕಂಬ್ಯಾಕ್ ಮಾಡಿ ಏನು ಸಖತ್ತ ಬ್ಯಾಟಿಂಗ್ ಅದು ಆಡಿದ್ರೆ ನಮ್ಮ RCB ಕಪ್ ಗೆಲ್ಲುದ್ರೊಳಗ ದೂಸರ ಮಾತೇ ಇಲ್ಲ, ಆರಾಮ್ ಗೆಲ್ತಾರೆ. ವೆಂಕಟೇಶ್ ಅಯ್ಯರ್ ಕಂಬ್ಯಾಕ್ ಆಯ್ತು, ನೆಕ್ಸ್ಟ್ ಲೆವೆಲ್ ಆಕೈತಿ. ನಮ್ಮ RCB ಅವ್ರು ಇರ್ಲಾರ್ದ್ರೆ ಹೋದಷ್ಟು ಕಪ್ ಗೆದ್ರು, ಇನ್ನು ಅವ್ರು ಬಂದಾರ ಅಂದ್ಮೇಲೆ ಕೇಳ್ಬೇಕಾ, ನೆಕ್ಸ್ಟ್ ಕಪ್ ಗೆಲ್ತಾರೆ. ಇವ್ರು ಏನಾರ ಭಾರಿ ಆಡಿದ್ರ. ಇನ್ನು ನಮ್ಮ RCB ಇರೋ ಥ್ರೆಟ್ ಏನು, ನಮ್ಮ RCB ಏನೇನು ತೊಂದರೆ ಐತಪ್ಪ ಅಂದ್ರೆ ಈ ಏನು ತೊಂದರೆ ಆಗ್ಬೋದು ಅಂತಂದ್ರೆ ಪ್ರೆಷರ್ ಆಫ್ ಡಿಪೆಂಡಿಂಗ್ ಟೈಟಲ್. ಏನಂದ್ರೆ ಹೋದರ್ಸ್ ನಮ್ಗೆ ಏನೂ ಇರಲಿಲ್ಲ, ನಾವು ಹೋದರ್ಸ್ ನಾವು ಕಪ್ಪ ಗೆದ್ದಿರಲಿಲ್ಲ ಅಂದರೂ ಏನೋ ಹಿಂದೆ ಜವಾಬ್ದಾರಿ ಇತ್ತು. ಆದ್ರೆ ಈ ಸಲ ಡಿಪೆಂಡಿಂಗ್ ಚಾಂಪಿಯನ್ಸ್ ಆಗಿ ಹೊರಗೆ ಬರ್ತೀವಿ. ಹೋದರ್ಸ್ ಕಪ್ ಗೆದ್ದೀವಿ ನಾವು, ಈ ಸಲ ಡಿಪೆಂಡಿಂಗ್ ಚಾಂಪಿಯನ್ಸ್ ಆಗಿ ಬರೋ ಕಾರಣ ಏನೈತಿ, ಈ ಸಲ ನಮ್ಗೆ ಗೆಲ್ಬೇಕು, ಈ ಸಲ ಕಪ್ ಗೆಲ್ಬೇಕು. ಡಿಪೆಂಡಿಂಗ್ ಚಾಂಪಿಯನ್ಸ್ ಕಪ್ ಡಿಫೆಂಡ್ ಮಾಡ್ಬೇಕು ಅನ್ನೋ ಪ್ರೆಷರ್ ಹೆಗಲ ಮೇಲೆ ಇರೋ ಕಾರಣ ನಮ್ಮ RCB ಪರ್ಫಾರ್ಮೆನ್ಸ್ ಮೇಲೆ ಏನು ತೊಂದರೆ ಆಗ್ಬೋದತ್ತೆ. ಇದು ಒಂದು ಥ್ರೆಟ್ ಆಗ್ಬೋದು ನಮ್ಮ RCB ಟೀಮ್ಗೆ. ಇನ್ನು ಸೆಕೆಂಡ್ ಏನಪ್ಪ ಅಂದ್ರೆ ನ್ಯೂಟ್ರಲ್ ವೆನ್ಯೂ ಮೇ ರೆಡ್ಯೂಸ್ ಮೆಂಟಲ್ ಎಡ್ಜ್. ನ್ಯೂಟ್ರಲ್ ವೆನ್ಯೂ ಅಂದ್ರೆ ನಿಮಗೆ ಗೊತ್ತಿದ್ದಂಗೆ ಈ ಛತ್ತೀಸ್ಗಢ ಸ್ಟೇಡಿಯಂ ನಮ್ಗೆ ನ್ಯೂಟ್ರಲ್, ಚಿನ್ನಸ್ವಾಮಿ ಸ್ಟೇಡಿಯಂ ನಮ್ಗೆ ಹೋಮ್ ಸ್ಟೇಡಿಯಮ, ಹೋಮ್ ವೆನ್ಯೂ. ಇನ್ನು ರಾಯಪುರ್ ಸ್ಟೇಡಿಯಂಗೆ ನಮ್ಗೆ ಒಯ್ದು ಬಿಟ್ರೆ ಅಲ್ಲಿ ಹೆಂಗೆ ಆಡ್ತಾರೆ ನಮಗೆ ಗೊತ್ತಿಲ್ಲ. ಆಡಿದ್ರೆ ಪಂಜಾಬ್ದವರು ಈಗೊಮ್ಮೆ ಹೊಸ ಸ್ಟೇಡಿಯಂ, ಛತ್ತೀಸ್ಗಢದ ರಾಯಪುರ್ ಹೊಸ ಸ್ಟೇಡಿಯಮ. ಸೊ ಅದು ನ್ಯೂಟ್ರಲ್ ವೆನ್ಯೂ ಆದಂಗೆ ಆಕೈತೆ. ನಮ್ಮ RCB ಹೋಮ್ ವೆನ್ಯೂ ಅವರೆಲ್ಲ ಹಿಡ್ಯಾರ ಕರೆ, ಅದು ನಮಗೆ ಆ್ಯಸ್ ಇಟ್ ಇಸ್ ನ್ಯೂಟ್ರಲ್ ವೆನ್ಯೂನ ಆಕೈತೆ. ಅದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ನಮ್ಮ RCB ಹೆಚ್ಚಾನ್ಸ್ ಆಡೋ ಕಾರಣ ಚಿನ್ನಸ್ವಾಮಿನ ನಮ್ಗೆ ಹೋಮ್ ವೆನ್ಯೂ. ನೀವು ಛತ್ತೀಸ್ಗಢ ರಾಯಪುರ್ ನಮ್ಗೆ ಹೋಮ್ ವೆನ್ಯೂ ಅಂತ ನೀವು 101 ಸಲ ಹೇಳಿದ್ರು, ನಾವು 102ನೇ ಸಲ ಹೇಳೋದು ಅದು ನಮ್ಗೆ ನ್ಯೂಟ್ರಲ್ ವೆನ್ಯೂ. ಸೊ ಇದು ನ್ಯೂಟ್ರಲ್ ವೆನ್ಯೂ ಆಗ ಕಾರಣ ನಮ್ಮ RCB ಮೆಂಟಲ್ ಎಡ್ಜ್. ಅಂದ್ರೆ ನಾವು ಇದು ಹೋಮ್ ವೆನ್ಯೂ ಅಲ್ಲ ಗುರು, ಇಲ್ಲಿ ಹೆಂಗೆ ಆಡ್ತೀವಿ ಏನೋ, ನಮಗೆ ಇಲ್ಲಿ ಆಡೋ ಮ್ಯಾಚ್ ಅದಾವೆ, ಈ 2 ಮ್ಯಾಚ್ ನಾವು ಭಾರಿ ಪರ್ಫಾರ್ಮೆನ್ಸ್ ಕೊಡಲೇಬೇಕು, ಈ ಸ್ಟೇಡಿಯಮ್ದಾಗ ನಾವು 100% ಗೆಲ್ಲಲೇಬೇಕು ಅಂತೇಳಿ ಪ್ರೆಷರ್ನಾಗ ಬಂದು ನಮ್ಮ RCB ಏನಾರ ಆ ಕಡೆ ಈ ಕಡೆ ಆಗೋ ಸಾಧ್ಯತೆ ಐತೆ ಅಂತೇಳಿ ಇದು ಒಂಥರ ನಮ್ಮ RCBಗೆ ಥ್ರೆಟ್ ಆಗ್ಬೋದು. ಸೊ ಇದು ನಮ್ಮ RCBಗೆ ಥ್ರೆಟ್ ಅಷ್ಟೇ. ಓಕೆ, ಇದು ನಮ್ಮ RCB ಐತಿ. ಈ ವಿಡಿಯೋದಾಗ ಪೂರಾ ನಮ್ಮ RCBಗೆ ಸ್ಟ್ರೆಂತ್, ನಮ್ಮ RCB ಯಾವ್ದಾದ್ರು ಸ್ಟ್ರಾಂಗ್ ಐತಿ, ಮತ್ತು ನಮ್ಮ RCBಗೆ ಯಾವುದಾದ್ರು ವೀಕ್ನೆಸ್ ಆಗ್ಬೋದು. ಮತ್ತು ಹಂಗೆ 2026 IPL ಕಪ್ ಗೆಲ್ಲಕ್ಕೆ ನಮ್ಮ RCB ಮುಂದೆ ಏನೇನು ಆಪರ್ಚುನಿಟಿ ಅಂದ್ರೆ ಅವಕಾಶ ಏನೇನದಾವು. ಮತ್ತು ಲಾಸ್ಟ್ ನಮ್ಮ RCB ಈ ಸೀಸನ್ದಾಗ ತೊಂದರೆ ಏನೇನು ಆಗ್ಬೋದು 4 ಈ ವಿಡಿಯೋ ತಿಳಿಸಿದ್ದಾಯ್ತು. ಸೊ ಈ 4 ಪಾಯಿಂಟ್ಸ್ ನಿಮಗೆ ಏನಾರ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.